ನೀನು ನೈವೇದ್ಯ ತಯಾರು ಮಾಡಿ ಅದನ್ನು ದೇವ್ರಿಗೆ ಹಿಡಿದು ನೀನು ಸೇವನೆ ಮಾಡೋಷ್ಟು ಸಮಯ ಇದೆ. ಅಷ್ಟರಲ್ಲಿ ತಾಯಿನೇ ಒಂದು ದಾರಿ ತೋರಿಸ್ತಾಳೆ. ನೀನೀಗ ಯೋಚನೆ ಮಾಡ್ತಾ ಕೂತ್ರೆ ದೇವರಿಗೆ ನೈವೇದ್ಯ ತಯಾರು ಮಾಡೋದು ತಡವಾಗುತ್ತೆ, ಪೂಜೆ ಮಾಡೋದು ತಡವಾಗುತ್ತೆ, ನೀನು ಸೇವನೆ ಮಾಡೋದು ತಡವಾಗುತ್ತೆ. ಅದು ಬಿಟ್ಟು ನೀನು ಮಾಡೋ ಕರ್ತವ್ಯ ನೀನು ಮಾಡಮ್ಮ. ಉಳಿದಿದ್ದು ಆ ತಾಯಿ ಮೇಲೆ ಭಾರ ಹಾಕಮ್ಮ, ಎಲ್ಲ ಒಳ್ಳೇದಾಗತ್ತೆ. ಹೌದು ತುಳಸಿ, ನಿಮ್ಮ ಮಾವ ಹೇಳ್ತಾ ಇರೋದು ನಿಜ. ನಿನ್ ಪಾಡಗ್ ನೀನು ಪ್ರಸಾದನ ತಯಾರಿ ಮಾಡು. ಹೆದರ್ಕೊಂಡು ಕೂತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ, ಹೊತ್ತಾಗುತ್ತೆ, ರಾಹು ಕಾಲ ಶುರು ಆಗುತ್ತೆ. ಅದಕ್ ಮುಂಚೆನೆ ನೀನು ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು. ಈ ಸಂದಿಗ್ಧ ಪರಿಸ್ಥಿತಿಯಿಂದ ನನ್ನನ್ನು ನೀನೇ ಕಾಪಾಡಬೇಕು ತಾಯಿ. ಅಮ್ಮ, ನಿನ್ ತಲೆನೋ ತಲೆ ಅಮ್ಮ. ಈಗ ತುಳಸಿ ಇದನ್ನೆಲ್ಲ ಅದು ಹೇಗೆ ತಿಂದು ಖಾಲಿ ಮಾಡ್ತಾಳೋ ನೋಡ್ಬೇಕು. ಸತ್ರು ಆಗಕ್ಕಿಲ್ಲ. ಅಷ್ಟು ಪ್ರಸಾದನ ಅವಳು ಒಬ್ಳೆ ತಿಂದ್ರೆ ಅವಳು ಹೊಟ್ಟೆ ಒಡೆದೋತದ ಆಟೆಯ. ನಮ್ಗಂತೂ ಇವತ್ತು ಮಜವೋ ಮಜಾ. ಒಟ್ನಲ್ಲಿ ಇವತ್ತಿಗ ತುಳಸಿ ವ್ರತ ಭಂಗ ಆಗದಂತೂ ಗ್ಯಾರಂಟಿ. ಹೌದಾ? ಅಯ್ಯೋ